ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇದು ಬಂದು ಶನಿವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿನ ಊರಿಗೆ ಹೋಗಬೇಕಾಗಿತ್ತು ಸಡನ್ನಾಗಿ. ಹಾಗಾಗಿ ಪ್ಯಾಕಿಂಗ್ ಶುರುವಾಗಿದೆ. ಸಡನ್ನಾಗಿ ಅಂದರೆ ಪ್ಲ್ಯಾನ್ ಇತ್ತು ಮೊದಲೇ. ನನ್ನ ಊರಲ್ಲಿ ಕಾವಡಿ ಹಬ್ಬ ಇದೆ. ಹಾಗಾಗಿ ನನ್ನ ಮಗನಿಗೂ ಕಾವಡಿ ಹಾಕ್ಸ್ತೀವಲ್ವ, ನನ್ನ ಮಗನಿಗೆ ಹಾಕ್ಸ್ದೇ ಇರಲಿ, ನಾವು ಕಂಪಲ್ಸರಿ ಕಾವಡಿ ಹಬ್ಬಕ್ಕೆ ಹೋಗ್ತೀವಿ ಊರಿಗೆ. ನಮ್ಮ ಮನೇಲಿ ಅದೊಂದು ಸ್ಪೆಷಲಾಗಿ ಮಾಡೋದು ಹಬ್ಬ, ತುಂಬಾ ಸ್ಪೆಷಲ್. ವರ್ಷವೂ ಮಾಡ್ತೀವಿ. ಹಂಗಾಗಿ ಪ್ಯಾಕಿಂಗ್ ಎಲ್ಲ ಶುರುವಾಗಿದೆ. ಅಮ್ಮ ಬಂದಿದ್ರಲ್ವ ಊರಿಂದ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅವರು ಶನಿವಾರ ಬೆಳಗ್ಗೆನೇ ಹೊರಟರು, ಅವ್ರು ಊರಿಗೆ ಹೊರಟರು. ಮಧ್ಯಾಹ್ನದ ಮೇಲೆ ಅಂದರೆ ನನ್ನ ಮಗ ಸ್ಕೂಲಿಂದ ಬಂದ ಮೇಲೆ ನಾವು ಊರಿಗೆ ಹೊರಡೋ ಪ್ಲ್ಯಾನ್ ಇದೆ. ಹಾಗಾಗಿ ಬೆಳಗ್ಗೆನೇ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ನಾನು ಏನೇನು ಬೇಕಿತ್ತು ಎಲ್ಲ ತೆಗೆದು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಬರ್ತಿಲ್ಲ, ನಾನು ಮತ್ತು ಮಕ್ಕಳು ಮಾತ್ರ ಶನಿವಾರನೇ ಹೊರಡ್ತಾ ಇದ್ದೀವಿ. ಅವರು ಭಾನುವಾರ ಬರ್ತಾರೆ. ಹಂಗಾಗಿ ಬಟ್ಟೆ ಎಲ್ಲ ಏನೇನು ಬೇಕಿತ್ತು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡೋದ್ರೆ ಅವರು ತೊಗೊಂಬರ್ತಾರೆ. ಜಸ್ಟ್ ನಾವು ಶನಿವಾರ ಮತ್ತು ಭಾನುವಾರಕ್ಕೆ ಮಾತ್ರ ಏನು ಬೇಕು ಅದು ನಾನು ಸಪ್ರೇಟ್ ಇನ್ನೊಂದು ಬ್ಯಾಗಲ್ಲಿ ತೊಗೊಂಡೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಶಿಕಾಗೆ ಹುಷಾರಿದ್ದಿಲ್ವಲ್ಲ, ಹಾಗಾಗಿ ಅವಳಿಗೆ ಸಿರಪೆಲ್ಲ ಬೇಕು, ಸಿರಪೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅವಳು ರಾಗಿ ಸರಿ ಊಟ ಸರಿಯಾಗಿ ಮಾಡ್ತಿಲ್ಲ, ಹಾಗಾಗಿ ರಾಗಿ ಸರಿ ಆದರೂ ತಿಂತಾಳೆ ಅಂತ ಹೇಳಿ ಅದೆಲ್ಲ ಬೇಕಲ್ವ, ಒಂದೊಂದೇ ನೆನಪಿಸ್ಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ಲೋಷನ್ ಆಗಿರ್ಬೋದು, ಕ್ರೀಮುಗಳಾಗಿರ್ಬೋದು, ಏನೇನು ಬೇಕಿತ್ತು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸೀರೆನೂ ಅಷ್ಟೇ ತುಂಬ ದಿನ ಆಗಿತ್ತು ತಗೊಂಡು, ಸ್ಟಿಚ್ ಮಾಡಿಸಿದ್ದಿಲ್ಲ. ಹಾಗಾಗಿ ಈಗ ಕಾವಡಿ ಇದೆಯಲ್ವ, ಹಾಗಾಗಿ ಉಟ್ಕೊಳ್ಳೋಣ ಹೊಸ ಸೀರೆ ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡಿಸಿದ್ದೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಡ್ರೆಸ್ಗಳು ಬೇಕಾ, ಏನು ಬೇಕು ಎಲ್ಲ ನೋಡಿಕೊಂಡು, ಮಕ್ಕಳಿಗೆ ಏನು ಬೇಕು ಎಲ್ಲ ನೋಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಆಗಿದ್ವಿ. ಅಷ್ಟರೊಳಗಡೆ ನನ್ನ ಮಗ ಬಂದು ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡು ನಮ್ಮ ಮನೆಯವರು ಬಂದರು ಬಸ್ಸಿಗೆ ಹತ್ಸೋಕ್ಕೆ ಅಂತ ಹೇಳಿ. ಬಂದವರು ಬಸ್ ಹತ್ಸ್ಬಿಟ್ಟು ಹೋದರು. ಇದೇ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಮ್ಮ ಮನೆಯವ್ರು ಇಲ್ಲದೆ ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮನೆಗೆ. ಬಟ್ ಭಯ ಇತ್ತು, ಹೆಂಗಪ್ಪ ನಾನು ಮಕ್ಕಳನ್ನ ಕರ್ಕೊಂಡು ಅಷ್ಟು ದೂರ ಟ್ರಾವೆಲ್ ಮಾಡೋದು ಅಂತ. ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ರೀಚ್ ಆದ್ವಿ ಮನೆಗೆ. KGF ತನಕ ಬಸ್ ಹತ್ಸಿದ್ರು, ಅಂದರೆ KR ಪುರಮಿಂದ KGF ತನಕ ಬಸ್ ಹತ್ಸ್ಬಿಟ್ರು. ಬಸ್ಸಲ್ಲಿ ಡೈರೆಕ್ಟ್ ಬಸ್ಸಲ್ಲಿ ಬಂದು ಇಳ್ಕೊಂಡ್ವಿ. ಇಲ್ಲಿಗೆ ನಮ್ಮ ಮನೆಯವರು ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳಿದರು ಬಂದು ಕರ್ಕೊಂಡು ಹೋಗು ಅಂತ. ಅಂದರೆ ನಮ್ಮ ಭಾವ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಹಂಗಾಗಿ ನಮ್ಮ ಅಣ್ಣ ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕ ಇದ್ದಾರಲ್ಲ, ಅವ್ರ ಮಗ ಬಂದು ಕರ್ಕೊಂಡು ಹೋದರು ನಮ್ಮನ್ನು ಇಲ್ಲಿಂದ ಬೈಕಲ್ಲಿ. ಹಂಗಾಗಿ ನಮಗೇನು ಅಷ್ಟು ಕಷ್ಟ ಅನಿಸಿಲ್ಲ. ಲಶಿಕಾನೂ ಅಷ್ಟೇ ಆರಾಮಾಗಿ ಇದ್ಲು, ಬಸ್ಸಲ್ಲಿ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಪ್ರಾಬ್ಲಮ್ ಆಗಿಲ್ಲ. ಇಲ್ಲೂ ಅಷ್ಟೇ ಬಸ್ ಇಳ್ದಿದ ತಕ್ಷಣವೇ ನೋಡ್ಬೋದು ಆಟ ಆಡ್ತಿದ್ದಾಳೆ. ಇಲ್ಲೊಂದು ಸ್ವಲ್ಪ ಸಪ್ರೇಟಾಗಿ ಸ್ಪೇಸ್ ಇತ್ತು, ಹಾಗಾಗಿ ಅವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಬಂದರು. ಮತ್ತು 6:30 ಮನೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ ತಕ್ಷಣವೇ ಇವ್ರಿಗೆ ಇವಾಗ ಮಾಲೆ ಹಾಕಬೇಕಲ್ವ, ಕಳಶ ಎಲ್ಲ ಸ್ಥಾಪನೆ ಮಾಡಿ ಮಾಲೆ ಹಾಕ್ತಾರೆ ಇವ್ರಿಗೆ. ಹಂಗಾಗಿ ಇವರು ರೆಡಿ ಆಗ್ತಿದ್ದಾರೆ, ಸ್ನಾನ ಎಲ್ಲ ಮಾಡಿಕೊಂಡು ಪಂಚೆ ಎಲ್ಲ ಕಟ್ಕೊಂಡು ರೆಡಿ ಆಗ್ತಿದ್ರು ಮಕ್ಕಳು. ಈ ಶನಿವಾರನೇ ನಮ್ಮೂರಲ್ಲಿ ಇನ್ನೊಂದು ಬ್ಯಾಚಿದು ಕಾವಡಿ ಹಬ್ಬ ಇತ್ತು. ಅವರು ಈಗ ಊರೆಲ್ಲ ಮೆರವಣಿಗೆ ಬರ್ತಿದ್ದಾರೆ, ಅವರನ್ನು ನೋಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಮ್ಮೂರಲ್ಲಿ 2 ಬ್ಯಾಚಲ್ಲಿ ಮಾಡ್ತಾರೆ. ಊರೆಲ್ಲ ಒಂದು ಬ್ಯಾಚ್ ಆಗಿ ಮಾಡ್ತಿದ್ರು, ನಾವು ಸಪ್ರೇಟಾಗಿ ಮಾಡ್ತಿದ್ವಿ ವರ್ಷವೂ. ಈಗ ಒಂದು 2-3 ವರ್ಷದಿಂದ ನಮ್ಮ ಜೊತೆಗೆ ಇನ್ನೊಂದು 2-3 ಮನೆ ಜಾಯಿನ್ ಆಗ್ತಾರೆ. ಅಂದರೆ ನಾವು ಸಪ್ರೇಟಾಗಿ ನಾವು ಒಂದೇ ಮನೆ ಹಬ್ಬ ಮಾಡಿದ್ರೂ ಅಷ್ಟೇ ಜನ ಸೇರ್ತಾರೆ, ಊರೆಲ್ಲ ಸೇರಿಕೊಂಡು ಹಬ್ಬ ಮಾಡಿದ್ರೂ ಅಷ್ಟೇ ಜನ ಸೇರಿರ್ತಾರೆ. ಅಂದರೆ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಆಗಲಿ ಅಷ್ಟು ಜನ ಸೇರ್ತಾರೆ. ಮತ್ತು ನೆಂಟರಿಗೆಲ್ಲ ಹೇಳ್ತೀವಿ, ನೆಂಟರು ಬರ್ತಾರೆ, ಎಲ್ಲ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಸ್ಪೆಷಲಾಗಿ ಮಾಡೋ ಹಬ್ಬ ಅಂದರೆ ಕಾವಡಿ ಹಬ್ಬನೇ ನಮಗೆ ಸ್ಪೆಷಲ್ಲಾಗಿರುತ್ತೆ. ನಮ್ಮ ಮನೆಯಲ್ಲಿ ವರ್ಷವೂ ಮಾಡ್ತೀವಿ. ಅವರು ಈ ಥರ ಮೆರವಣಿಗೆ ಬರ್ತಿದ್ರು, ನಮ್ಮ ಅಕ್ಕ ನೀರೆಲ್ಲ ಹಾಕಿ ಮತ್ತು ಅವ್ರಿಗೂ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡ್ತಾಯಿದ್ವಿ. ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಈಗ ಕಳಶ ಸ್ಥಾಪನೆ ಮಾಡಿಕೊಂಡು ಈಗ ಇವ್ರಿಗೆ ಮಾಲೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಭಾವನೇ ಮತ್ತು ಅವರು ಫ್ರೆಂಡ್ ಒಬ್ಬರು ಬರ್ತಾರೆ, ಅಣ್ಣ, ಇವರಿಬ್ಬರು ಸೇರಿಕೊಂಡು ಇವ್ರಿಗೆ ಮಾಲೆ ಹಾಕೋದು. ಅಂದರೆ ಗುರುಸ್ವಾಮಿ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಭಾವ ಮತ್ತು ಆ ಅಣ್ಣ ಗ್ರೀನ್ ಕಲರ್ ಶರ್ಟ್ ಹಾಕಿದಾರಲ್ಲ, ಅವರಿಬ್ಬರೇ ಗುರುಸ್ವಾಮಿ ಅಂತ. ಅವರೇ ಮಾಲೆ ಹಾಕೋದು. ಬೇರೆ ಕಡೆ ಹೋದ್ರೂ ಅಷ್ಟೇ ಅವರಿಬ್ಬರೇ ಹಾಕೋದು. ಇಲ್ಲಿ ನಾವು ಸ್ವಲ್ಪ ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಇವತ್ತು ಶನಿವಾರ ಕಳಶ ಸ್ಥಾಪನೆ ಮಾಡಿ ಮಾಲೆ ಹಾಕಿಬಿಟ್ರೆ ಸೋಮವಾರ ಕಾವಡಿ ಹಬ್ಬ ಇಟ್ಕೊಳ್ಳೋದು. ನೆಂಟರಿಗೆಲ್ಲ ಹೇಳಿ ನೆಂಟರೆಲ್ಲ ಬರೋದು ಸೋಮವಾರ. ಶನಿವಾರನೇ ಮಾಲೆ ಹಾಕ್ಬಿಟ್ರೆ 3 ದಿನ ಲೆಕ್ಕ ಬರುತ್ತಲ್ವ. ಕೆಲವರೆಲ್ಲ 3 ದಿನ ಹಾಕ್ತಾರೆ, ಕೆಲವರು 5 ದಿನ, 9 ದಿನ, 11 ದಿನ ಈ ಥರ ಅವರ ಅನುಕೂಲ ತಕ್ಕಂತೆ ಹಾಕ್ತಿರ್ತಾರೆ ಮಾಲೆನ. ನನಗೆ ತುಂಬ ಭಯ ಆಯಿತು, ಯಶಿತ್ ಏನು ಮಾಡ್ತಾನೋ ಏನೋ, ಭಯ ಪಡ್ತಾನೋ ಈ ವರ್ಷವೂ ಅಂದ್ಕೊಂಡೆ. ಬಟ್ ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಪೂಜೆ ಮಾಡೋದ್ರಲ್ಲಾಗಿರ್ಬೋದು ಭಯ ಇಲ್ಲದೆ
ದೇವ್ರ ಮೇಲೆ ಭಕ್ತಿಯಿಂದ ಮಾಡ್ತಾಯಿದ್ದ. ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಹೋದ ವರ್ಷ ಫಸ್ಟ್ ಟೈಮ್ ಅಲ್ವಾ, ಅವನಿಗೆ ಸ್ವಲ್ಪ ಭಯ ಇತ್ತು, ತುಂಬ ಭಯ ಪಡ್ತಿದ್ದ. ಅದರಲ್ಲೂ ಅವನು ಎಲ್ಲ ಥರ ಅಲ್ಲ, ಒಂಥರ ಡಿಫ್ರೆಂಟು. ಅವನು ಸಂಕೋಚ ಜಾಸ್ತಿ, ನಾಚಿಕೆ ಸ್ವಭಾವ. ಮತ್ತು ಯಾರಾದರೂ ಹೊಸ್ದಾಗಿ ಜನ ಇದ್ದರೆ ಅವ್ರ ಹತ್ರ ಅವನೇನು ಮಾಡೋದಿಲ್ಲ, ತುಂಬ ಭಯ ಪಡ್ತಾನೆ, ನಾಚಿಕೆ ಪಡ್ಕೊತಾನೆ. ಲಾಸ್ಟ್ ಇಯರ್ ಹಂಗೆ ಭಯ ಪಡ್ತಿದ್ದ, ತುಂಬ ಭಯ ಪಡ್ತಿದ್ದ. ಈ ವರ್ಷ ಪರವಾಗಿಲ್ಲ, ಅವನೇ ಕೇಳಿ ಮಾಡ್ತಿದ್ದ, ಎಲ್ಲದರಲ್ಲೂ ಮುಂದೆ ಹೋಗ್ತಿದ್ದ, ಮಾಡ್ತಿದ್ದ. ನನಗಂತೂ ತುಂಬ ಖುಷಿ ಆಯಿತು. ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಆದಷ್ಟು ವೀಡಿಯೋನ ಮಾಡಿದ್ದೀನಿ. ಈ ಸ್ಮಾಲ್ ವೀಡಿಯೋ ನೋಡಿ ಕೊನೆ ತನಕ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಿಡು ನಾನು ತಿಳಿಸ್ತೀನಿ.